ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಂಗಳಗೌರಿ MN, ಮೈಸೂರು. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ, ಅಷ್ಟಮಿ, ಸ್ವಾತಿ ನಕ್ಷತ್ರ. ದಿನಾಂಕ 22/1/2025 ಬುಧವಾರ. ಮುಖ್ಯಾಂಶಗಳು: ಗಾಂಧಿ ಮೈದಾನದ 9 ಅಂಗಡಿ, ಹೋಟೆಲ್ ಆಡಳಿತದಿಂದ ತೆರವು, ಅಕಾಲಿಕ ಮಳೆಗೆ ಅರಳಿದ ಕಾಫಿ ಹೂವು. ಸುದ್ದಿಯ ವಿವರ. ಪಟ್ಟಣದ ಗಾಂಧಿ ಮೈದಾನದಲ್ಲಿ ನ್ಯಾಯಾಲಯದ ಆದೇಶದಂತೆ ಪಟ್ಟಣ ಪಂಚಾಯಿತಿಯಿಂದ ಜಿಲ್ಲಾಡಳಿತದ ಸೂಚನೆ ಮೇರೆಗೆ ಬಿಗಿ ಭದ್ರತೆಯಿಂದ 9 ಅಂಗಡಿ, ಹೋಟೆಲ್ ಅನ್ನು ಮಂಗಳವಾರ ನೆಲಸಮ ಮಾಡಲಾಯಿತು. ಗಾಂಧಿ ಮೈದಾನದ ಸುತ್ತಮುತ್ತ ನೆಲ ಬಾಡಿಗೆ ಆಧಾರದಲ್ಲಿ 37 ಅಂಗಡಿ, ಹೋಟೆಲ್ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ. ತುಂಗಾ ನದಿಯ ಖರಾಬು ಜಾಗವನ್ನು ಕಂದಾಯ ಇಲಾಖೆ ವಶಕ್ಕೆ ಪಡೆಯಲು ನ್ಯಾಯಾಲಯದ ಮೊರೆ ಹೋಗಿತ್ತು. ಇದರಲ್ಲಿ 9 ಅಂಗಡಿ ಹೊರತಾಗಿ ಉಳಿದ ಅಂಗಡಿ ಮಾಲೀಕರು ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದರು. ಆದರೆ 9 ಅಂಗಡಿಗಳಿಗೆ ಜಿಲ್ಲಾಡಳಿತದಿಂದ ನೋಟಿಸ್ ನೀಡಲಾಗಿತ್ತು. ಬೆಳಗ್ಗೆ 6ರಿಂದ ಪೊಲೀಸ್ ಬಿಗಿ ಭದ್ರತೆಯಲ್ಲಿ 9 ಅಂಗಡಿಗಳನ್ನು ನೆಲಸಮ ಮಾಡಲಾಯಿತು. ಪಟ್ಟಣ ಪಂಚಾಯಿತಿ ಕಾರ್ಮಿಕರು ತೆರವು ಕಾರ್ಯದಲ್ಲಿ ಕೈಜೋಡಿಸಿದ್ದು, ವಾರಸುದಾರರಿಗೆ ವಸ್ತುವನ್ನು ಸ್ಥಳಾಂತರಿಸಲು ಸಹಕಾರ ನೀಡಿದರು. ತಾಲೂಕಿನಾದ್ಯಂತ ಕಳೆದ ವಾರ ಸುರಿದ ಅಕಾಲಿಕ ಮಳೆಗೆ ಕಾಫಿ ಹೂವಾಗಿದ್ದು, ಮಾಗಿರುವ ಹಣ್ಣು ಕೊಯ್ಲಿಗೆ ಅಡ್ಡಿಯಾಗಿದೆ. ಕಾಫಿ ಹಣ್ಣು ಕೊಯ್ಲು ಡಿಸೆಂಬರ್ 2ನೇ ವಾರದಿಂದ ಆರಂಭವಾಗಿದ್ದು, ಕಳೆದ ವರ್ಷವೂ ಆಗಾಗ್ಗೆ ಮಳೆ ಸುರಿದ ಪರಿಣಾಮ ಕಾಫಿ ಹೂವು ಅರಳಿದ್ದು, ಇದರಿಂದಾಗಿ ಗಿಡದಲ್ಲಿ ಅರ್ಧ ಕಾಯಿ ಅರ್ಧ ಹಣ್ಣಾಗಿದೆ. ಹಣ್ಣಾದ ಕಾಫಿ ಕೊಯ್ಲು ಮಾಡದಿದ್ದರೆ ಕಾಡು ಪ್ರಾಣಿ ಕಾಟಕ್ಕೆ ಹಣ್ಣು ಹಾಳಾಗುವ ಭೀತಿ ಇದ್ದು, ಕೊಯ್ಲು ಮಾಡುವುದು ಅನಿವಾರ್ಯವಾಗಿದೆ. ಸಕಾಲಕ್ಕೆ ಕೊಯ್ಲು ಮಾಡದಿದ್ದರೆ ಹಣ್ಣು ಉದುರಿ ಬೀಳುವ ಸ್ಥಿತಿಯೂ ಇದ್ದು, ಎರಡೆರಡು ಬಾರಿ ಕೊಯ್ಲು ಮಾಡುವುದು ಕಾರ್ಮಿಕರಿಗೂ ರೈತರಿಗೂ ಅನಾನುಕೂಲವಾಗಿದೆ. ಕಾಫಿ ಹಣ್ಣು ಕೊಯ್ಲು ಮಾಡಲು ಕಾರ್ಮಿಕರ ಕೊರತೆಯೂ ತೀವ್ರವಾಗಿದ್ದು, ಅಡಕೆ ಮತ್ತು ಭತ್ತದ ಕೊಯ್ಲು ನಡೆಯುತ್ತಿರುವುದರಿಂದ ಕಾಫಿ ಕೊಯ್ಲು ಮಾಡಲು ಹಿನ್ನಡೆಯಾಗಿದೆ. ಈಗ ಕಾಫಿ ಗಿಡದಲ್ಲಿ ಹೂವಾಗಿರುವುದರಿಂದ ಒಂದೆರಡು ದಿನ ಕೊಯ್ಲು ಮಾಡಲು ಸಾಧ್ಯವಿಲ್ಲ. ಇದರಿಂದ ಹಣ್ಣಾದ ಕಾಫಿ ಮತ್ತೆ ಹಾಳಾಗಲಿದೆ. ಅಕಾಲಿಕ ಮಳೆಯಿಂದ ರೈತರಿಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗಿದೆ. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ. ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.